ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಸಹಕಾರದಿಂದ ಸಮೃದ್ಧಿ ಎಂಬ ಘೋಷವಾಕ್ಯದೊಂದಿಗೆ ಸಹಕಾರ ಸಚಿವಾಲಯ ಸ್ಥಾಪಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲೆಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಹಾಗೂ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ಬೀದರ್ ವತಿಯಿಂದ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಬಸವೇಶ್ವರ ಸಹಕಾರ ಸುದ್ದಿ ಮಾಧ್ಯಮ ಮಹಾಮಂಡಳ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಬೆಂಗಳೂರಿನ ನಿರ್ದೇಶಕರಾಗಿರುವ ಗುರುನಾಥ ಜಾಂತಿಕರ್ ಅವರು ಮಾತನಾಡಿದರು. ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ಹಾಗೂ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಕೇಂದ್ರ ಸರ್ಕಾರದ ಹಂತದಲ್ಲಿ ಅಗತ್ಯವಾಗಿದ್ದ ಪ್ರತ್ಯೇಕ ಸಹಕಾರ ಸಚಿವಾಲಯ ಬಗೆಗಿನ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಒಪ್ಪಿ ಜಾರಿಗೆ ತಂದಿರುವುದನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಈ ದೇಶದ ಸಹಕಾರಿ ಚಳುವಳಿಯಲ್ಲಿ ಮೈಲುಗಲ್ಲಾಗಿರುವ ಕೇಂದ್ರ ಸರ್ಕಾರದ ಈ ಒಂದು ಐತಿಹಾಸಿಕ ನಿರ್ಣಯಕ್ಕೆ ದೇಶದ ಸಹಕಾರಿಗಳ ಕೂಗನ್ನು ಈಡೇರಿಸುವುದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಈ ದೇಶದ ಸಹಕಾರಿ ಚಳವಳಿಗೆ 117 ವರ್ಷಗಳ ಇತಿಹಾಸ, ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರ ಹೊಸ ಆರ್ಥಿಕ ನೀತಿ ಜಾರಿಗಾಗಿ ಹಾಗೂ ಸಹಕಾರಿ ಕ್ಷೇತ್ರದ ಸಂವರ್ಧನೆ ಹಾಗೂ ಬಲವರ್ಧನೆಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅನೇಕ ಸಮಿತಿಗಳು ನೀಡಿರುವ ವರದಿಗಳ ಆಧಾರದ ಮೇಲೆಯೇ ಅನೇಕ ಬದಲಾವಣೆಗಳು ನಡೆದಿವೆ. ಈ ಚಳವಳಿಯಲ್ಲಿ 30 ಕೋಟಿಗಿಂತ ಹೆಚ್ಚು ಸದಸ್ಯರು ಭಾಗಿಯಾಗಿದ್ದಾರೆ. ಅವುಗಳಲ್ಲಿ 1255 ಬಹು ರಾಜ್ಯ ಸಹಕಾರಿ ಸಂಸ್ಥೆಗಳು, 1560 ಪಟ್ಟಣ ಸಹಕಾರ ಬ್ಯಾಂಕ್ಗಳು, 91,000 ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು, ವಿವಿಧೋದ್ದೇಶ ಸಹಕಾರ ಸಂಘಗಳು ಒಳಗೊಳ್ಳುತ್ತವೆ. ರೂಪಾಯಿ 3,83,285 ಮಿಲಿಯನ್ನಷ್ಟು ಷೇರು ಬಂಡವಾಳವನ್ನು ಸಹಕಾರಿ ಕ್ಷೇತ್ರ ಹೊಂದಿದೆ. ದೇಶದ 95% ಗ್ರಾಮಗಳಲ್ಲಿ ಅಂದರೆ 6.30 ಲಕ್ಷ ಗ್ರಾಮಗಳಲ್ಲಿ ಸಹಕಾರ ಕ್ಷೇತ್ರ ವ್ಯಾಪಿಸಿದೆ. ದೇಶದಲ್ಲಿ ಇಷ್ಟು ದೊಡ್ಡ ಕ್ಷೇತ್ರವಾಗಿದ್ರೂ ಕೂಡ ಇದಕ್ಕೆ ಇಲ್ಲಿಯವರೆಗೆ ಆಳಿರುವ ಕೇಂದ್ರ ಸರ್ಕಾರಗಳು ಸಹಕಾರ ಚಳುವಳಿಯ ಶಕ್ತಿ ಹಾಗೂ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಗುರುತಿಸುವುದರಲ್ಲಿ ವಿಫಲವಾಗಿರುತ್ತದೆ. ಆದರೆ ಪ್ರಸ್ತುತ ಸರ್ಕಾರವು ಇದರ ಆಳ ಮತ್ತು ಅಗಲವನ್ನು ಗುರುತಿಸಿ ಪ್ರತ್ಯೇಕ ಸಚಿವಾಲಯವನ್ನು ರಚಿಸಿರುವುದು ಮುಂದಿನ ದಿನಗಳಲ್ಲಿ ಸಹಕಾರ ಚಳುವಳಿಯನ್ನು ಇನ್ನಷ್ಟು ಗುಣಾತ್ಮಕ, ಫಲಾತ್ಮಕವಾಗಿ ಬೆಳೆದು ಜನರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಆದುದರಿಂದಾಗಿ ಸಹಕಾರ ಭಾರತಿ ಹಾಗೂ ಸೌಹಾರ್ದ ಸಂಯುಕ್ತ ಸಹಕಾರಿ ರಾಜ್ಯದ ಹಾಗೂ ದೇಶದ ಸಹಕಾರಿಗಳ ಪರವಾಗಿ ಮಾನ್ಯ ಪ್ರಧಾನ ಮಂತ್ರಿಯವರನ್ನ ಹಾಗೂ ಗೃಹ ನೂತನ ಸಹಕಾರ ಸಚಿವರಾಗಿ ಇರುವ ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು ತಿಳಿಸುವುದಾಗಿ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ಬೀದರ್ ಇದರ ನಿರ್ದೇಶಕರಾಗಿರುವ ರಾಜಶೇಖರ್ ನಾಗಮೂರ್ತಿ, ಜಗನ್ನಾಥ್ ಕರಂಜೆ, ಶಿವಬಸಪ್ಪ ಚನ್ನಮಲ್ಲೆ, ಸಂಜಯ್ಯ ಕ್ಯಾಸ, ಕ್ರಾಂತಿಕುಮಾರ್ ಕುಲಾಲ್, ಶಿವಾನಂದ ಮಂಠಾಳಕರ್, ಸುಭಾಷ್ ಶೇಡೋಳೆ, ಬಸವರಾಜ ಸ್ವಾಮಿ, ಸೂರ್ಯಕಾಂತ ಮಠಪತಿ, ಮುಖ್ಯ ಕಾರ್ಯನಿರ್ವಾಹಕರಾದ ಅಮೃತ್ ಹೊಸಮನಿ, ಜಿಲ್ಲಾ ಸಂಯೋಜಕರಾಗಿರುವ ವಿರಶೆಟ್ಟಿ ಕಾಮಣ್ಣ ಸೇರಿದಂತೆ ಇನ್ನಿತರರು ಇದ್ದರು. ಸಹಕಾರಿಗಳಿಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಂಥ ದಿನ, ಅದು ಇತಿಹಾಸದಲ್ಲಿ ಬರೀತಕ್ಕಂಥ ದಿನ. ಯಾಕಂತಂದರೆ ಸಹಕಾರ ಚಳುವಳಿಗೆ 117 ವರ್ಷ ಕಳೆದೀವಿ ನಾವು. ಸಹಕಾರ ಚಳುವಳಿ ನಮ್ಮ ದೇಶದಲ್ಲಿ 1904ರಲ್ಲಿ ಪ್ರಾರಂಭವಾಯಿತು, ಕಾಯ್ದೆ ರೂಪದಲ್ಲಿ ಬಂದು ಅಧಿಕೃತವಾಗಿ. 1905ರಲ್ಲಿ ಮೊದಲನೇ ಸಹಕಾರ ಸಂಘವನ್ನು ನಮ್ಮ ರಾಜ್ಯದ ಗದಗ ಜಿಲ್ಲೆಯ ಕಣಿಗಿನಹಾಳಿನಲ್ಲಿ ನೋಂದಣಿಯನ್ನುಗೊಂಡಿತು. ಇವತ್ತು ಕರ್ನಾಟಕದಲ್ಲಿ ಅಧಿಕೃತವಾಗಿ ದೇಶದಲ್ಲಿ ಅಧಿಕೃತವಾಗಿ ಸಹಕಾರಿ ಕಾಯ್ದೆ ಬಂದ ಮೇಲೆ ಕರ್ನಾಟಕದಲ್ಲಿ ಮೊದಲನೇ ಸಹಕಾರಿ ಸಂಘವನ್ನು ನೋಂದಣಿಯಾಗಿದೆ ಅಂತಂದರೆ ನಮ್ಗೆ ಅತ್ಯಂತ ಹರ್ಷದ ಸಂಗತಿ. ಮತ್ತು ಕರ್ನಾಟಕ ಯಾವಾಗಲೂ ಕೂಡ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೆ, ನಮ್ಗೆ ಗೊತ್ತಿದೆ. ಇವತ್ತು ಅದು ಒಂದು ಪ್ರಾರಂಭ ಆದಂಥ ಸಂಸ್ಥೆ ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ 37,000ಕ್ಕೂ ಹೆಚ್ಚು ಸಹಕಾರಿ ಸಂಘಗಳನ್ನು ನೋಂದಣಿಗೊಂಡಿದ್ದಾವೆ. ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು 95% ಹಳ್ಳಿಗೆ ಸಹಕಾರಿ ಚಳುವಳಿಯನ್ನು ತಲುಪಿದೆ. ಬಹುಶಃ ನಾವು ಹೇಳ್ತೀವಿ, ಆಡು ಮುಟ್ಟದ ಗಿಡ ಇಲ್ಲ,
ಸಹಕಾರ ಕ್ಷೇತ್ರ ಚಳವಳಿ ತಲುಪದ ಕ್ಷೇತ್ರ ಇಲ್ಲ ಅಂತಕ್ಕಂಥದ್ದು. ಇವತ್ತು ನೀವು ನೋಡಿದರೆ ಬೆಳಗ್ಗೆ ಎದ್ದು ನಾವು ಚಹಾ ಕುಡಿಯೋದ್ರಿಂದ ರಾತ್ರಿ ಮಲಗುವವರೆಗೂ ಕೂಡ ಈ ಒಂದು ಸಹಕಾರ ಚಳವಳಿಯಿಂದ ಜನರಿಗೆ ಸೇವೆ ಕೊಡ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದು ಹೇಗ್ರಿ ಅಂತ ತಾವು ಕೇಳ್ಬೋದು. ಇವತ್ತು ನಾವು ಹಾಲು ಚಹಾ ಮಾಡ್ಬೇಕಾದ್ರೆ ಹಾಲು ನಾವು ತರಬೇಕಂದ್ರೆ ನಂದಿನಿ ಹಿಡ್ಕೊಂಡು ಇವತ್ತು ಸೋಪು ಉತ್ಪನ್ನ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಇವತ್ತು ನಿಮ್ಗೆ ಮೊಸರು ಇರ್ಬೋದು, ಬೆಣ್ಣೆ ಇರ್ಬೋದು, ಚಾಕ್ಲೇಟ್ ಇರಬಹುದು, ಸಕ್ಕರೆ ಇರಬಹುದು. ಸೊ ಈ ರೀತಿ ಎಲ್ಲ ರೀತಿಯ ವಸ್ತುಗಳನ್ನು ಇವತ್ತು ಸಹಕಾರ ಸಂಸ್ಥೆಗಳ ಅಥವಾ ಸಹಕಾರ ಚಳವಳಿಯಿಂದ ಜನರಿಗೆ ತಲುಪತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮದೊಂದು ವಾಹನ ಅದ ಅಂತಂದ್ರೆ ಸಹಕಾರ ಸಂಸ್ಥೆಗಳಿಂದ ಇನ್ಶೂರೆನ್ಸ್ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಪ್ರಾವಧಾನ ಕೂಡ ಇದೆ. ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಕ್ಕಂಥ ಸಹಕಾರ ಸಂಘವು ಕೂಡ ಇದೆ, ಅಥವಾ ಸರಬರಾಜು ಮಾಡ್ತಕ್ಕಂಥ ಸಹಕಾರ ಸಂಘವು ಕೂಡ ಇದೆ. ಸೊ ಈ ರೀತಿ ಅಗಾಧವಾದಂಥ ಈ ಒಂದು ಚಳವಳಿ ನಮ್ಮ ದೇಶದಲ್ಲಿ ಇವತ್ತು ಇತ್ತೀಚೆಗೆ ಕಮ್ಮಾಗಿದೆ. ದೇಶ ಪ್ರಾರಂಭ ನಾವು ಇದರಲ್ಲಿ ನಮ್ಮ ಸ್ವಾತಂತ್ರ್ಯ ಪೂರ್ವದ ಹಿಂದೆ ಹೋಗಿದ್ರು ಕೂಡ ಇಡೀ ದೇಶಕ್ಕೆ ಸಕ್ಕರೆಯನ್ನು ಪೂರೈಸಿದ್ರೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಂದ ಮಾತ್ರ. ಇವತ್ತು ಬರ್ತಾ ಬರ್ತಾ ಅದನ್ನು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾರು ಖಾಸಗಿ ಸಕ್ಕರೆ ಕಾರ್ಖಾನೆ ತೆಗೆದಾದ ಮೇಲೆ ಸ್ವಲ್ಪ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸ್ವಲ್ಪ ನಿರ್ಲಕ್ಷ್ಯವನ್ನು ಆಗಿದೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಸಾಲವನ್ನು ನಾವು ಸಹಕಾರ ಸಂಘಗಳಿಂದ ಇವತ್ತು ನೀವು ನೋಡ್ತಾ ಇದ್ರಿ 0% ಬಡ್ಡಿಯನ್ನು ನೀಡ್ತಕ್ಕಂಥದ್ದು ಸಹಕಾರಿ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಆಗಿದೆ. ಕ್ರಾಪ್ ಲೋನ್ಗಳನ್ನು, ಪೈಪ್ಲೈನ್ಗಳನ್ನು, ಟ್ರ್ಯಾಕ್ಟರ್ ಸಾಲವನ್ನು, ರೈತರಿಗೆ ಬೇಕಾದ ಎಲ್ಲ ರೀತಿಯ ವಿಧವಾದಂಥ ಸಾಲಗಳನ್ನು ನೀಡ್ತಕ್ಕಂಥದ್ದು ಕೂಡ ಸಹಕಾರ ಸಂಘಗಳಿಂದ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇಷ್ಟು ಉತ್ತಮವಾದಂಥ ಕಾರ್ಯವನ್ನು ಇವತ್ತು ಸಹಕಾರ ಸಂಘ ಮಾಡ್ತಾಯಿದ್ರು ಕೂಡ ನಮಗೊಂದು ಕೊರಗಿತ್ತು. ಕೇಂದ್ರ ಸರ್ಕಾರದಲ್ಲಿ ತನ್ನದೇ ಆದಂಥ ಒಂದು ಸಚಿವಾಲಯ ಇರಲಿಲ್ಲ. ಅದು ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಇದನ್ನು ಇತ್ತು. ಇದನ್ನು ಅದರದೊಂದು ಆ ನೆರಳಿನಲ್ಲಿ ಇದನ್ನು ಕೆಲಸ ಮಾಡ್ತಾ ಇತ್ತು. ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನ ಕೃಷಿಗಿತ್ತು, ಕೃಷಿಯಲ್ಲಿ ಇದೊಂದು ಭಾಗ ಇತ್ತು. ಕೇಂದ್ರದಲ್ಲಿ ಒಬ್ಬ ಸೆಂಟ್ರಲ್ ರಿಜಿಸ್ಟ್ರಾರ್ ಇರ್ತಿದ್ರು, ಆಮೇಲೆ ಜಾಯಿಂಟ್ ರಿಜಿಸ್ಟ್ರಾರು, ಹೀಗೆ ಒಂದು ಇಲಾಖೆ ಇತ್ತು. ಅದೊಂದು ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಅಷ್ಟು ಮಹತ್ವದ ಇದಕ್ಕನ್ನು ಆ ಕೇಂದ್ರದಲ್ಲಿ ಕೊಡ್ತಾ ಇರಲಿಲ್ಲ. ಸೊ ಇವತ್ತು ಆ ಸಚಿವಾಲಯವನ್ನು ಇವತ್ತು ಪ್ರತ್ಯೇಕವಾದಂಥ ಒಂದು ಸಚಿವಾಲಯವನ್ನು ಘಟಿಸಿ ಅದಕ್ಕೆ ಒಬ್ಬರು ಸಚಿವರನ್ನು ಆಗಿ ನೇಮಕವನ್ನು ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರು. ಆ ಸಚಿವಾಲಯ ಕೂಡ ಅತ್ಯಂತ ಒಬ್ಬ ನಿರ್ಭಿಡೆ ಮತ್ತು ಅತ್ಯಂತ ಒಬ್ಬ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಬ್ಬ ಸಚಿವರು. ನಾವೆಲ್ಲರೂ ಚಾಣಕ್ಯ ಅಂಥೇಳಿ ಕರೀತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿಯವರಿಗೆ ಈ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿರೋದರಿಂದ ಸಹಕಾರ ಕ್ಷೇತ್ರದಲ್ಲಿ ಇನ್ನಷ್ಟು ಇದು ಬಲವರ್ಧನೆಗೆ, ಇದು ಗುಣಾತ್ಮಕವಾಗಿ ಬೆಳೀಲಿಕ್ಕೆ ಮತ್ತು ಸ್ಪರ್ಧಾತ್ಮಕವಾಗಿ ಬೆಳೀಲಿಕ್ಕೆ, ಇದರಲ್ಲಿ ಏನಾದರೂ ನ್ಯೂನತೆಗಳನ್ನಿದ್ದರೆ ಆ ನ್ಯೂನತೆಗಳನ್ನು ತೊಡೆದು ಹಾಕಲಿಕ್ಕೆ ಇದು ಮಾನ್ಯ ಅಮಿತ್ ಶಾ ಅವರು ಇದಕ್ಕೆ ಕ್ರಮವನ್ನು ಕೈಗೊಳ್ತಾರೆ, ಇದನ್ನು ಕಾರ್ಯರೂಪದಲ್ಲಿ ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳಲು ಇಚ್ಛೆಪಡ್ತೀನಿ. ಸೊ ಅದಕ್ಕಾಗಿ ಇವತ್ತು ಇಡೀ ನಾವು ಹಿಂದಿನಿಂದ ಈ ಸಹಕಾರಿ ಕಾಯ್ದೆ ಬಂದಾಗಿನಿಂದ ಇದು ರಾಜ್ಯ ಕಾಯ್ದೆನೇ, ಇವತ್ತು ಕೂಡ ರಾಜ್ಯ ಕಾಯ್ದೆ ಇದೆ ರಾಜ್ಯದ ನಿರ್ಧಾರಗಳನ್ನು ಇದಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರದಲ್ಲಿ ಇದಕ್ಕಷ್ಟು ಮಹತ್ವವನ್ನು ಇರಲಿಲ್ಲ. ಇವತ್ತು ಈ ಸಚಿವಾಲಯ ಬಂದಿರೋದ್ರಿಂದ ಇವತ್ತು ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು, ಮಲ್ಟಿಸ್ಟೇಟ್ ಅಂದರೆ ಬಹು ರಾಜ್ಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವು. ಅದೇ ರೀತಿಯಾಗಿ ಈ ಶೆಡ್ಯೂಲ್ಡ್ ಬ್ಯಾಂಕ್ಗಳಿರ್ಬೋದು, ಕೋಆಪರೇಟಿವ್ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವು, ಪಟ್ಟಣ ಸಹಕಾರ ಬ್ಯಾಂಕ್ಗಳಿರ್ಬೋದು. ಸೊ ಇವೆಲ್ಲವಕ್ಕೂ ಕೂಡ ಒಂದು ಕಾಯಕಲ್ಪವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮದು ಅನೇಕ ಸಹಕಾರ ಇದಕ್ಕೆ ಸಂಘಗಳಿಗೆ ಅಥವಾ ಸಹಕಾರ ಚಳವಳಿ ಕಾರ್ಯವನ್ನು ನಾವು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಾಯ್ದೆಗಳನ್ನು ಕೇಂದ್ರ ಕಾಯ್ದೆಯು ಕೂಡ ನಮಗೆ ಸಂಬಂಧಪಟ್ಟಿರುತ್ತೆ. ಉದಾಹರಣೆಗಾಗಿ ಇನ್ಕಮ್ ಟ್ಯಾಕ್ಸ್ ಇದೆ. ಇನ್ಕಮ್ ಟ್ಯಾಕ್ಸನ್ನು ಇದು ಕೇಂದ್ರ ಕಾಯ್ದೆ. ನಾವು ಎಷ್ಟೇ ಅನೇಕ ಇನ್ಕಮ್ ಕಾಯ್ದೆ ಆದಾಯ ತೆರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಎಷ್ಟೇ ಹೋರಾಟ ಮಾಡಿದರೂ ಕೂಡ ಅದು ಕೇಂದ್ರಕ್ಕೆ ಹೋಗಿ ತಲುಪ್ತಾ ಇದ್ದಿಲ್ಲ. ಸೊ ಇವತ್ತು ಈ ಒಂದು ಸಚಿವಾಲಯ ಆಗಿರೋದ್ರಿಂದ ನಾವು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳು ಅಥವಾ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಸಚಿವರ ಒಂದು ಸಭೆಯನ್ನು ಕರೆದು ಅಥವಾ ದೇಶದಲ್ಲಿ ಆಯಾ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಫೆಡರೇಷನ್ಗಳ ಅಧ್ಯಕ್ಷರುಗಳ ಸಭೆಯನ್ನು ಕರೆದು
ನಾವೆಲ್ಲ ಒಟ್ಟಾರೆ ಹೋಗಿ ನಮ್ಮ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರಕ್ಕಿರ್ಬೋದು, ಆದಾಯ ತೆರಿಗೆ ಇಲಾಖೆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ನೀತಿ ನಿಲುವು ಅಥವಾ ನಿಯಮಗಳನ್ನು ಮಾಡೋದು ಏನಾದರೂ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ನಮ್ಮ ಸಚಿವಾಲಯಕ್ಕೆ ನಾವು ಮನವಿಯನ್ನು ಸಲ್ಲಿಸೋದ್ರಿಂದ ಅಥವಾ ಅಪೀಲ್ ಮಾಡೋದರಿಂದ ನಮ್ಮ ಸಮಸ್ಯೆಯನ್ನು ಭಾಳ ಸುಲಲಿತವಾಗಿ ಬಗೆಹರಿಸ್ಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಲು ನನಗೆ ಸಂತೋಷವಾಗ್ತಾ ಇದೆ. ಸೊ ಹೀಗಾಗಿ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಸಹಕಾರ ಚಳವಳಿ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇಶಕ್ಕೆ ಆದಾಯ ತೆರಿಗೆ, ಈ ದೇಶದ GDPಗೆ, ಈ ದೇಶದಲ್ಲಿ ಉದ್ಯೋಗಗಳನ್ನು ನಾವು ಸಾಕಷ್ಟನ್ನು ಕೊಟ್ಟಿದ್ದೀವಿ. ಒಂದು ಹೇಳ್ಬೇಕಂದ್ರೆ ಕೋಟ್ಯಾಂತರ ಉದ್ಯೋಗಗಳನ್ನು ನಾವು ಕೊಟ್ಟಿದ್ದೀವಿ. ಈ ರಾಜ್ಯದಲ್ಲಿ ಒಂದು ಸೌಹಾರ್ದ ಸಹಕಾರ ಚಳವಳಿ ಕೇವಲ 5250 ಸಹಕಾರಿ ಸಂಘಗಳನ್ನು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸೌಹಾರ್ದದಲ್ಲಿ. ಇದು ಒಂದೇ ಮೂವ್ಮೆಂಟಿಂದ ನಾವು 60,000 ಉದ್ಯೋಗಗಳನ್ನು ಕೊಟ್ಟಿದ್ದೀವಿ. 20,000ಕ್ಕೂ ಹೆಚ್ಚು ದುಡಿಯುವ ಬಂಡವಾಳವನ್ನು ಹೊಂದಿದೆ ನಾವು. ಮತ್ತು 18,000 ಕೋಟಿ ರೂಪಾಯಿ ಸಾಲವನ್ನು ನಾವು ಕೊಟ್ಟಿದ್ದೀವಿ. ಹೀಗೆ ಇದರಿಂದ ನಿರುದ್ಯೋಗಸ್ಥರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಕೂಡ ಈ ರೀತಿ ಮೂವ್ಮೆಂಟನ್ನು ಮಾಡ್ತಾ ಇದೆ. ಹೇಗೆ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಸಹಕಾರ ಚಳವಳಿಯನ್ನು ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಕೊರೋನಾ 1, ಕೊರೋನಾ 2. ಕೊರೋನಾ 1 ಬಂದಂಥ ಸಂದರ್ಭದಲ್ಲೂ ಕೂಡ ಈ ಚಳವಳಿ ಸಹಕಾರ ಸಂಘಗಳ ಕೊಡುಗೆ ಸಮಾಜಕ್ಕೆ ಬಹಳಷ್ಟು ಇದೆ. ಹೇಗೆ ಹೇಳಬೇಕಂತಂದರೆ, ಮೊದಲನೇದಾಗಿ ಅನೇಕ ಜನರಿಗೆ ಯಾರು ಈ ಒಂದು ಆರ್ಥಿಕವಾಗಿ ಅಥವಾ ಅಲೆಮಾರಿ ಜನ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉದ್ಯೋಗಗಳ ಲಾಕ್ಡೌನ್ ಆಗಿರೋದರಿಂದ ಅವರು ದಿನನಿತ್ಯದ ಊಟ ಉಪಚಾರಕ್ಕೆ ಭಾಳ ಸಮಸ್ಯೆಯನ್ನು ಆದಂಥ ಅನೇಕ ಕಡೆ ಸಹಕಾರ ಸಂಘಗಳನ್ನು ಗುರುತಿಸಿ ಯಾರಿಗೆ ನಿರ್ಗತಿಗಳು ಅಥವಾ ಅವಶ್ಯಕತೆ ಇದೆ ಅಂಥವರಿಗೆ ಆಹಾರ ಪೊಟ್ಟಣಗಳನ್ನು ಪೂರೈಸ್ತಕ್ಕಂಥದ್ದು ಇರ್ಬೋದು, ಅಥವಾ ಅಕ್ಕಿ, ಗೋಧಿ, ಬೇಳೆಗಳು, ಎಣ್ಣೆ ಈ ರೀತಿ ಒಂದು ಪಾಕೆಟ್ ಕಿಟ್ಗಳನ್ನು ಮಾಡಿ ಅವರಿಗೆ ತಲುಪಿಸ್ತಕ್ಕಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಅನೇಕ ಕಡೆ 500,000 ರೂಪಾಯಿಯನ್ನು ಕೂಡ ನೇರವಾಗಿ ಅವರು ದಿನನಿತ್ಯದ ತರಕಾರಿ ಇತ್ಯಾದಿ ಖರ್ಚಿಗೆ ದುಡ್ಡುಗಳನ್ನು ಕೂಡ ಕೊಟ್ಟಿದ್ದಿರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೊದಲನೇ ಲಾಕ್ಡೌನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರಿದ್ದರು. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿಯೊಬ್ಬರಿಗೂ 3,000 ರೂಪಾಯಿಯನ್ನು ಇಡೀ ರಾಜ್ಯದಲ್ಲಿ ಸಹಕಾರ ಸಂಸ್ಥೆಗಳಿಂದ ಕೊಟ್ಟಿರ್ತಕ್ಕಂಥದ್ದಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ನಾವು ಯಾರು ಕೂಡ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ದೀವಿ, ಅನೇಕ ಜನ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನರ ಬೇರೆ ಬೇರೆ IT ಇರ್ಬೋದು, BT ಇರ್ಬೋದು, ಅಲ್ಲೆಲ್ಲ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರು, ಖಾಸಗಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವ್ರು ಇರ್ಬೋದು. ಇವರೆಲ್ಲರೂ ಕೂಡ ತಮ್ಮ ಕೆಲಸ ಕಳ್ಕೊಂಡ್ರು. ಅನೇಕ ಕಡೆ ಕೆಲಸ ಇದ್ದರೂ ಕೂಡ 75%, 50%, 25% ಸಂಬಳಗಳನ್ನು ಕೊಟ್ಟು ಕೆಲಸವನ್ನು ತೆಗೆದುಕೊಂಡ್ರು. ಅನೇಕ ಜನ ಮನೆಯಲ್ಲಿ ಕೂತರು. ಆದರೆ ಯಾವುದೇ ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉದ್ಯೋಗಿಗೆ ಇವತ್ತಿನವರೆಗೂ ಕೂಡ ಅವನ ಸಂಬಳ ಕಡಿತ ಮಾಡಿಲ್ಲ, ಅವನ ಉದ್ಯೋಗನ ತೆಗೆದಿಲ್ಲ, ಅವನಿಗೆ ಮನೆಗೆ ಕಳಿಸಿಲ್ಲ. ಇದು ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತಕ್ಕಾಗಿ 20 ಲಕ್ಷ ಕೋಟಿ ರೂಪಾಯಿಯನ್ನು ಇದನ್ನು ಕೊಟ್ಟಿದ್ದರು. ಆ 20 ಲಕ್ಷ ಕೋಟಿ ರೂಪಾಯಿ ಯಾವುದೇ ಒಂದು ಪೈಸೆನೂ ಯಾವುದೇ ಸಹಕಾರಿ ಸಂಘವನ್ನು ತೆಗೆದುಕೊಳ್ಳಿಲ್ಲ. ತನ್ನ ಹಣದಿಂದ ಈ ಜನರಿಗೆ ಈ ಕೆಲಸವನ್ನು ಆತ್ಮನಿರ್ಭರ ಭಾರತ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ಸೊ ಇಂಥ ಅನೇಕ ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ. ಇಡೀ ದೇಶದಲ್ಲಿ ಇವತ್ತು 6.5 ಲಕ್ಷಕ್ಕೂ ಹೆಚ್ಚು ಸಹಕಾರಿ ಸಂಘಗಳನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಎಲ್ಲ ರೀತಿಯ ಸಹಕಾರಿ ಸಂಘಗಳು ಬಂದು 30 ಕೋಟಿಗೂ ಹೆಚ್ಚು ಜನ ಸದಸ್ಯತ್ವವನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ 1255 ಬಹುರಾಜ್ಯ ಸಹಕಾರಿ ಸಂಘಗಳನ್ನು ಹೊಂದಿದ್ದಾವೆ. ಅದೇ ರೀತಿಯಾಗಿ ಒಟ್ಟಾರೆ 1560 ಪಟ್ಟಣ ಸಹಕಾರ ಬ್ಯಾಂಕ್ಗಳನ್ನು ಇದ್ದಾವೆ. 91,000ಕ್ಕೂ ಹೆಚ್ಚು ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ ಹೀಗಾಗಿ ಇಷ್ಟು ದೊಡ್ಡ ಕ್ಷೇತ್ರದ ಇರತಕ್ಕಂಥ ಇದನ್ನು ಗುರುತಿಸಿರ್ತಕ್ಕಂಥ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಯವರು, ಗೃಹ ಸಚಿವರಾದಂಥ ಮಾನ್ಯ ಅಮಿತ್ ಶಾ ಅವರು, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಎಲ್ಲ ಸಚಿವ ಸಂಪುಟಕ್ಕೆ ಹಾಗೂ ಈ ಒಂದು ಸಚಿವ ಸಂಪುಟವನ್ನು ಪ್ರತ್ಯೇಕ ಆಗಬೇಕು ಅಂತಕ್ಕಂಥದ್ದನ್ನು ಅನೇಕ ವರ್ಷಗಳಿಂದ ಈ ವಿಷಯನ ಇಟ್ಕೊಂಡು ದೇಶಾದ್ಯಂತ ಎಲ್ಲ ಹಿರಿಯ ಸಹಕಾರಿಗಳು ಮತ್ತು ವಿಶೇಷವಾಗಿ ಸಹಕಾರ ಭಾರತಿ ಮುಂಚೂಣಿಯಲ್ಲಿದ್ದು ಈ ಹೋರಾಟಕ್ಕೆ ತನ್ನ ಒಂದು ವೇಗವನ್ನು ಕೊಟ್ಟಿರೋದಕ್ಕಾಗಿ ನಾನು ಈ ಎಲ್ಲ ಸಂಘಗಳಿಗೆ ನಾನು ಧನ್ಯವಾದನ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಈ ಎಲ್ಲ ಸಹಕಾರಿಗಳ ಮನವಿಯನ್ನು ಮನ್ನಿಸಿ ಮಾನ್ಯ ಪ್ರಧಾನಮಂತ್ರಿಯವರು, ಅದೇ ರೀತಿಯಾಗಿ ಅಮಿತ್ ಶಾ ಅವರು, ಕೇಂದ್ರ ಸಚಿವ ಸಂಪುಟ ಈ ಒಂದು ಐತಿಹಾಸಿಕವಾದಂಥ ನಿರ್ಣಯಕ್ಕೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ ದೇಶದ ಎಲ್ಲ ಸಹಕಾರಿಗಳ ಪರವಾಗಿ.